ಅಖಂಡ ತಾಂಡವ. ಇದು ಅಖಂಡ ಅಲ್ಲ, ದೊಡ್ಡ ಕಲಾಖಂಡ. ಪಾರ್ಟ್ 1 ನೋಡಿದೆ, ಓಕೆ, ಸ್ವಲ್ಪ ಇಂಪ್ರೆಸಿವ್ ಆಗಿತ್ತು. ಬಟ್ ಪಾರ್ಟ್ 2ನಲ್ಲಿ ಈ ಥರ ಬುಕ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈ ಸಿನಿಮಾನ ನೀವು ನೋಡಬೇಕು ಅಂದರೆ ನಿಮ್ಮ ಬುಲ್ಡಲ್ಲಿರೋ ಮೆದುಳನ್ನ ಸೈಡ್ಗೆ ಇಟ್ಬಿಟ್ಟು ಆಮೇಲಿಂದ ಬಂದು ಸಿನಿಮಾ ನೋಡಬೇಕು. ಅಬ್ಬಬ್ಬಬ್ಬಬ್ಬ ಫೈಟ್ ಸೀನ್ಸ್ಗಳಿದ್ದಾವೆ. ನಮ್ಮ ಬಾಲಕೃಷ್ಣ ಅವರು ಕಾಲಿಟ್ರೆ 10 ಕಾರ್ ಹಿಂದಕ್ಕೆ ಹೋಗ್ತವೆ. ಅವರೊಂದ್ಸರಿ ನೆಲಕ್ಕೆ ಎತ್ತಿ ಗುದ್ದಿದ್ರು ಅಂದರೆ ಟ್ಯಾಂಕರ್ಗಳೇ ಆರ್ತವೆ. ಅಬ್ಬಬ್ಬ, ಒಂದ್ಸರಿ ಹೊಡೆದ್ರು ಅಂದರೆ 50-60 ಜನ ಬೀಳ್ತಾರೆ, ಒಬ್ರು ಇಬ್ರಲ್ಲ. ಅದೇ ಒಬ್ರು ಇಬ್ರು ಬೀಳೋದನ್ನೇ ನಮಗೆ ಪ್ರೋ ಕ್ರಿಂಜ್ ಅನ್ಸುತ್ತೆ. ಇವರು 50-60 ಜನ ಬಿದ್ದೋಗ್ತಾರೆ. ಅದರಲ್ಲೂ ಕೂಡ ವಿಲನ್ಸ್ಗಂತೂ ಇಂಪಾರ್ಟೆನ್ಸೇ ಇಲ್ಲ ಬಿಡಿ. ಬಂದರು ಹೊಡೆಸ್ಕೊಂಡ್ರು ಹೋದ್ರು, ಬಂದರು ಹೊಡೆಸ್ಕೊಂಡು ಹೋದ್ರು, ಅಷ್ಟೇನೇನೆ. ನಾನು ಇದ್ದಿದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಖಂಡ ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟಾಗಿತ್ತು ಆಂಧ್ರದಲ್ಲಿ. ನನಗೂ ಕೂಡ ಪರ್ಸ್ನಲಿ ಈ ಒಂದು ಸಿನಿಮಾ ಸ್ವಲ್ಪ ಇಷ್ಟ ಆಗಿತ್ತು. ಅಂದರೆ ಇದರಲ್ಲೂ ಕೂಡ ಸ್ವಲ್ಪ ಅನ್ಬಿಲೀವಬಲ್ ಆಕ್ಷನ್ ಸೀನ್ಸ್ಗಳಿರ್ತವೆ. ಅಂದರೆ ಟಿಪಿಕಲ್ಲು ಬೋಯಪಾಟಿ ಶ್ರೀನು ಮತ್ತು ಬಾಲಕೃಷ್ಣ ಸಿನಿಮಾದಲ್ಲಿ ಯಾವ ಥರ ಇರ್ತಾವೆ ಅದೇ ಥರ ಇರ್ತವೆ. ಬೋಯಪಾಟಿ ಶ್ರೀನು ಅವರು ಕೂಡ ಅವರ ಡೈರೆಕ್ಷನ್ ಬಗ್ಗೆ ಗೊತ್ತಿದೆ. ಬಟ್ಟು ಇಷ್ಟು ವರಸ್ಟಾಗಿ ತೆಗಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಪ್ರೆಸೆಂಟ್ ಇರೋ ಸಿಚುವೇಶನಲ್ಲಿ ಶ್ರೀನು ಅವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದ್ದೀವಿ. ಅದರಲ್ಲೇ ಆ್ಯಕ್ಷನ್ನು ಕ್ರಿಂಜ್ ಲೆವೆಲ್ಗಿರ್ತವೆ. ಈ ಒಂದು ಸಿನಿಮಾದಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೊತಾರೆ. ಅಖಂಡ ಚೆನ್ನಾಗಿದೆ, ಆದರೆ ಸೀಕ್ವೆಲ್ ಅಂದರೆ ಸ್ವಲ್ಪ ಚೆನ್ನಾಗೇ ವರ್ಕ್ ಆಗುತ್ತೆ ಅಂದ್ಕೊಂಡೆ. ಬಟ್ಟು ಅಖಂಡ 1ಗೂ ಈ ಅಖಂಡ ತಾಂಡವಗೂ ಕೂಡ ಸಖತ್ತು ಡಿಫ್ರೆಂಟ್ ಇದೆ ಗುರು. ಅಂದರೆ ಅದರಲ್ಲೂ ಕೂಡ ಓವರ್ ಆಕ್ಷನ್ ಸೀನ್ಸ್ ಇದ್ದಾವೆ. ಬಟ್ ವಿಲನಿಸಮ್ನು ಕೂಡ ಅಷ್ಟೇ ಪೀಕಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಹೊಡ್ತಾ ಬಿದ್ದಿದ್ದೇನೆ ಅಲ್ಲಿ. ಇನ್ನು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ ಆಕ್ಷನ್ ಅದರ ಮಧ್ಯದಲ್ಲಿ ಸ್ಟೋರಿ ಸ್ವಲ್ಪ ಡಲ್ ಆಯಿತು. ಸ್ಟೋರಿ ವಿಷಯ ಮಾತಾಡ್ತಾ ಬಂದರೆ ನಮ್ಮ ಇಂಡಿಯಾ ಮತ್ತು ಚೈನಾ ಬಾರ್ಡರಲ್ಲಿ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆ ಆದ ಟೈಮಲ್ಲಿ ಒಬ್ಬ ಮೇಜರ್ ಮಗ ಸತ್ತೋಗ್ತಾನೆ. ಆ ಒಂದು ರಿವೆಂಜ್ ತೊಗೊಳೋದಕ್ಕೋಸ್ಕರ ಆರ್ಮಿ ಮೇಜರ್ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಓಲ್ಡ್ ಪ್ಲಾನ್ ಇದೆಯಲ್ಲ ವೈರಸ್ನ ಸ್ಪ್ರೆಡ್ ಮಾಡೋದು, ಅದೇ ಥರ ಒಂದು ಹೊಸ ವೈರಸ್ನ ಕಂಡಿಡಿದು ನಮ್ಮ ಇಂಡಿಯಾದಲ್ಲಿ ನಡೀತಿದ್ದಂಥ ಕುಂಭಮೇಳದಲ್ಲಿ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸ್ಪ್ರೆಡ್ಡು ಕೂಡ ಮಾಡ್ತಾರೆ. ಬಟ್ ಅದಕ್ಕೆ ಆ್ಯಂಟಿಡೋಟ್ನ ಕಂಡುಹಿಡಿತಾರೆ. ಎಷ್ಟು ಬೇಗ ಕಂಡುಹಿಡಿತಾರೆ ಅಂದರೆ ಅಷ್ಟು ಬೇಗ ಕಂಡುಹಿಡಿತಾರೆ. ಮೇ ಬಿ ನಮ್ಮ ಇಂಡಿಯಾದ ಸೈನ್ಸ್ ಲ್ಯಾಬ್ಗೆ ಈ ಒಂದು ಐಡಿಯಾಗಳನ್ನ ಕೊಟ್ಟರೆ ಸಖತ್ ಹೆಲ್ಪ್ ಆಗುತ್ತೇನೋ. ಓಕೆ, ಆಮೇಲಿಂದ ಆ ಒಂದು ಆ್ಯಂಟಿಡೋಟ್ನ ನಾಶ ಮಾಡೋದಕ್ಕೋಸ್ಕರ ವಿಲನ್ಸ್ ಬರ್ತಾರೆ. ಬಟ್ ಬಂದಿದ್ದಾದಮೇಲೆ ಅಲ್ಲಿರೋರ್ನೆಲ್ಲ ಸಾಯಿಸಾಕ್ತಾರೆ. ಬಟ್ ಅದರಲ್ಲಿ ಒಂದು ಹುಡುಗಿ ತಪ್ಪಿಸ್ಕೊಳ್ಳುತ್ತೆ. ಆ ಮಗು ಯಾರೋ ಅಲ್ಲ, ಇನ್ನೊಬ್ಬ ಟ್ವಿನ್ಸ್ ಬ್ರದರ್ ಇರ್ತಾರಲ್ಲ, ಅಖಂಡನ ಅಣ್ಣನೋ ತಮ್ಮನೋ, ಒಟ್ಟಿಗೆ ಅವನ ಮಗಳಾಗಿರ್ತಾಳೆ. ಅವಳು ತಪ್ಪಿಸ್ಕೊತಾಳೆ. ಅವಳು ಕೂಡ ವಿಲನ್ಸ್ ಹತ್ರ ಸಾಯೋ ಟೈಮಲ್ಲಿ ನಮ್ಮ ಅಖಂಡ ಬರ್ತಾನೆ. ಬಂದಿದ್ದಾದಮೇಲೆ ಎಷ್ಟು ಜನ ವಿಲನ್ಸ್ ಬರ್ತಾರೋ ಎಲ್ಲರನ್ನೂ ಕೂಡ ಜಸ್ಟ್ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಸಾಯಿಸಾಕ್ತಿರ್ತಾನೆ. ಎಲ್ಲರನ್ನೂ ಸಾಯಿಸಾಕ್ತಾನೆ, ಯಾರನ್ನೂ ಉಳಿಸೋದಿಲ್ಲ. ಅದು ಕೂಡ ಆಕ್ಷನ್ಸ್ನ ನೋಡಬೇಕು. ಒಬ್ಬೊಬ್ಬೊಬ್ಬ ಸೂಪರ್. ಅಂದರೆ ಬಾಲಕೃಷ್ಣ ಅವರ ಫ್ಯಾನ್ಸ್ ಎಂಜಾಯ್ ಮಾಡ್ತಾರೇನೋ ಇದನ್ನು. ಬಟ್ಟು ಆ್ಯಸ್ ಎ ನಾರ್ಮಲ್ ಆಡಿಯನ್ಸ್ ನಮ್ಮ ಕೈಲಂತೂ ಬಿಲೀವ್ ಮಾಡೋಕ್ಕಾಗಲ್ಲ. ಅದು ಕೂಡ ಇಂಥ ಟೈಮಲ್ಲಿ ಒಂದು 10-15 ವರ್ಷದ ಹಿಂದೆ ಬಂದಿದ್ರೆ ಏನಾದರೂ ಅಕ್ಸೆಪ್ಟ್ ಮಾಡ್ತಿದ್ರೇನೋ. ಬಟ್ ಈಗ ಯಾರು ಕೂಡ ಇಲ್ಲ. ಬಟ್ ಸ್ಟೋರಿನ ಕಾನ್ಸೆಪ್ಟಲ್ಲಿ ಚೆನ್ನಾಗಿದೆ. ಬಟ್ ಅದನ್ನು ಪ್ರೆಸೆಂಟ್ ಮಾಡಿರೋದು ವರಷ್ಟಾಗಿತ್ತು ಗುರು. ಸ್ಕ್ರೀನ್ ಪ್ಲೇ ಓಕೆ, ಬಟ್ ಬೋಯಪಾಟಿ ಶ್ರೀನು ಅವರ ಇದರಲ್ಲಿ ಆಕ್ಷನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಅದು ಡ್ರಾಬ್ಯಾಕ್ ಆಯಿತು. ಅದು ಕೂಡ ಪರ್ಫೆಕ್ಟ್ ಆ್ಯಕ್ಷನ್ ಬರ್ದಿಲ್ಲದು. ಎಲ್ಲ ಒನ್ ಮ್ಯಾನ್ ಶೋನೇ ಗುರು. ಹೊಡೆದ್ರ ಹೋದ್ರ ಅಷ್ಟೇ. ಇನ್ನು ಹೀರೋಯಿನ್ ಕ್ಯಾರೆಕ್ಟ್ರಿಗೂ ಏನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಅಂದರೆ ಜಸ್ಟ್ ಒಂದು ಸಾಂಗಿಗೋಸ್ಕರ ಮಾತ್ರ ಇದ್ದಾರೆ. ಇನ್ನೊಂದು ಕ್ಯಾರೆಕ್ಟರ್ ಇದೆಯಲ್ಲ ಬಾಲಕೃಷ್ಣ ಅವ್ರದ್ದು, ಆ ಕ್ಯಾರೆಕ್ಟ್ರಿಗೂ ಕೂಡ ಇನ್ನು ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಜಸ್ಟ್ ಸಿನಿಮಾದಲ್ಲಿ ಇರಬೇಕು ಅಂತ ಇದೆ ಅಷ್ಟೇ. ಇನ್ನೇನು ಹೇಳ್ತೀರಾ ಗುರು, ಸಿನಿಮಾ ನನಗೆ ಮಾತ್ರ ವರ್ಕ್ ಆಗಿಲ್ಲ. ನೀವು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ತೀರಾ ಅಂದರೆ ಅದು ನಿಮ್ಮಿಷ್ಟ. ಸೊ ಇದು ಮಾತ್ರ ಹೇಳಬಲ್ಲೆ ನಾನು. ಅಡಲ್ಟ್ ಸೀನ್ಸ್ ಯಾವುವು ಇಲ್ಲ, ಒಟ್ಟಿಗೆ ವೈಲೆನ್ಸ್ ಸೀನ್ಸ್ ಇದ್ದಾವೆ. ಅವು ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ. ಹೋಗಿ ಥಿಯೇಟ್ರ್ನಲ್ಲೇ ನೋಡೋದಕ್ಕೆ ಟ್ರೈ ಮಾಡಿ. ಬಾಲಕೃಷ್ಣ ಅವರ ಫ್ಯಾನ್ಸ್ ಆಗಿದ್ದರೆ ಬೋಯಪಾಟಿ ಶ್ರೀನು ಅವರ ಡೈರೆಕ್ಷನಲ್ಲಿ ನಿಮ್ಗೆ ವರ್ಕ್ ಆಗ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರು ತಮ್ಮನ್ನವರು ಓಕೆ ಚೆನ್ನಾಗೇ ಕೊಟ್ಟಿದ್ದಾರೆ. ಮ್ಯೂಸಿಕ್ಕು ಕೂಡ ಓಕೆ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮ್ಗೆ ಯಾವ ಥರ ಡ್ಯಾಮೇಜ್ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ನಾವು ಮತ್ತೆ ಸಿಗ್ತಾ ಇರೋಣ. ಒಂದು ಲೈಕ್ ಹಾಕ್ಕೊಳ್ಳಿ.
ಹಂಗೂ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.